ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜನವನ ಫ್ಯಾಮ್ ಲಾಕ್ಸ್. ಇವತ್ತು ಏನು ವೀಡಿಯೋ ಅಂದರೆ ಕುಕ್ಕಿಂಗ್ ವೀಡಿಯೋನೇ, ಮತ್ತು ಸ್ನ್ಯಾಕ್ಸ್ ವೀಡಿಯೋ. ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೆ, ಪೊಟ್ಯಾಟೋದು. ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ನೋಡೇ ಮಾಡ್ತಾಯಿದ್ದೀನಿ ಇತ್ತೀಚೆಗೆ. ಬೇರೆ ಬೇರೆ ತಿನ್ನೋಣ ಅಂತ ತಿಂದಿದ್ದೆ. ನಮ್ಮ ರೆಸಿಪಿನೇ ತಿಂದು ಬೋರ್ ಆಗಿರುತ್ತೆ, ಅದಕ್ಕೆ ಹೊಸದೇನಾದ್ರು ತಿನ್ನೋಣ ಅಂತ ಗಂಟೆ ಸೊಪ್ಪಿನ ಸಾರು ಮಾಡಿದ್ದೆ. ಯೂಟ್ಯೂಬ್ ನೋಡಿಕೊಂಡೆ. ಇದರೊಳಲ್ಲೇ ಯೋಗ ಅಂತ ಅಲ್ಲಿ ಸ್ಟುಪಿಡ್ ಅಂತಾರೆ, ಇದಕ್ಕೆ ಯೋಗ ಅನ್ನಲ್ಲ. ಅಲ್ಲಿ ಗಂಟೆ ಸೊಪ್ಪಿನ ಸಾಂಬಾರು ಮಾಡಿದೆ, ಅದು ಕೂಡ ತುಂಬ ಚೆನ್ನಾಗಿತ್ತು. ಹಾಲು ಹಾಕ್ಬಿಟ್ಟು ಮಾಡೋದು. ಅದು ಸಾಂಬಾರಿತ್ತು, ಸೊ ಅದಕ್ಕೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪೊಟ್ಯಾಟೋದು ಒಂದು ಸ್ನ್ಯಾಕ್ಸ್, ಪೊಟ್ಯಾಟೋ ಎಣ್ಣೆಲಿ ಕರೆದು ಮಾಡೋದು. ಅದು ಸ್ನ್ಯಾಕ್ಸ್ ಚೆನ್ನಾಗಿ. ಪೊಟ್ಯಾಟೋದು ಏನು ಸ್ನ್ಯಾಕ್ಸ್ ಮಾಡಿದ್ರು ಚೆನ್ನಾಗಿರುತ್ತೆ, ಆರಾಮಾಗಿ ತಿನ್ಬೋದು. ಯಾಕೆಂದರೆ ಪೊಟ್ಯಾಟೋನೇ ಅಷ್ಟು ಯಮ್ಮಿ 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 ಅದಂತೂ ನಿಜ. ಪೊಟ್ಯಾಟೋ ಫೇವ್ರೇಟು, ಸ್ವೀಟ್ ಪೊಟ್ಯಾಟೋ. ಈಗ ಯಾವ ಥರ ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನೇನು ಮಾಡಿದ್ದೀನಿ ನೋಡಿ. ಮೊದಲಿಗೆ ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆಲೂಗೆಡ್ಡೆ ನೀಟಾಗಿ ಸ್ಮ್ಯಾಶ್ ಆದಮೇಲೆ ಅದಕ್ಕೆ ನಾವು ಬೇರೆ ಇಂಗ್ರೀಡಿಯೆಂಟ್ ಹಾಕೋಬೇಕು. ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ ಮತ್ತು ಹಸಿಮೆಣ್ಸಿಕಾಯಿ ಒಂದು ಹಾಕಿದ್ದೀನಿ. ಇನ್ನೊಂದೇನೋ ತೋರಿಸ್ಬೇಕಾಗಿತ್ತು, ಇದು ಓಪನ್ ಮಾಡಮ್ಮ. ಇದು ಲೀವ್ಸು. ಇದು ಏನು ಲೀವ್ಸ? ಇದ್ದಿತ್ತೇನಮ್ಮ, ಇದು ಏನು ಲೀವ್ಸಪ್ಪ ಅಂದರೆ, ಆ ಕಡೆ ಕತ್ಲೆ ಬರುತ್ತೆ, ಈ ಕಡೆ ಬರ್ತೀನಿ. ಇದು ಏನು ಲೀವ್ಸಪ್ಪ ಅಂತಂದರೆ ಆಲ್ ಸ್ಪೈಸಸ್ ಲೀವ್ಸ್ ಅಂತ. ಇದು ಆಲ್ ಸ್ಪೈಸಸ್ ಅಂದರೆ ಈಗ ನಾವು ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು, ಪಲಾವ್ ಎಲೆ ಇದೆಲ್ಲ ಹಾಕ್ತೀವಲ್ವ ಪಲಾವ್ಗೆ, ಅದೆಲ್ಲ ಸ್ಪೈಸಸ್ ಫ್ಲೇವರು ಒಂದೇ ಲೀವ್ಸಲ್ಲಿರುತ್ತಂತೆ. ಇದು ಒಣಗಿಸಿ ಪುಡಿ ಮಾಡಿ ಇಟ್ಕೋಬೋದು. ಈ ಥರ ಒಂದು ಗಿಡ ಇದೆ ಅಂತ ನಿಜ ಗೊತ್ತಿರಲಿಲ್ಲ. ಬೇಕ್ರಿಗೆ ಯಾರೋ ತಂದುಕೊಟ್ಟಿದ್ರು, ಲೋಕಿ ಮನೆಗೆ ತೊಗೊಂಬಂದು ಕೊಟ್ಟರು ನೋಡು, ಈ ಥರ ಆಲ್ ಸ್ಪೈಸಸ್ ಅಂತ. ಇದು ಸ್ಮೆಲ್ಲಲ್ಲಿ ಏನು ಗೊತ್ತಾಗಲ್ಲ, ಒಂಚೂರು ತಿಂದರೆ ಏನು ಖಾರ ಆಗುತ್ತೆ, ಒಂಚೂರು ಟೇಸ್ಟ್ ಏನು ಅದು ಹಿಂಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಎಲ್ಲ ಸ್ಪೈಸಸ್ಸು ನಾಲಿಗೆ ಹೊಡಿಯುತ್ತೆ. ಆ ಸ್ಪೈಸಸ್ ನೀವು ಈ ಗಿಡ ತೊಗೊಂಡೋಗಿ ನಮ್ಮ ಊರಲ್ಲಿ ಒಂದು ಹಾಕಬೇಕು ನಾವು. ಹೌದು, ಇದೆಲ್ಲ ಹಾಕ್ಬಿಟ್ಟು ನಾವು ಕಟ್ಟಿಟ್ಬಿಡಮ್ಮ. ಕಟ್ಟಿಟ್ಬೇಡ, ಒಣಗಿಸಿಟ್ಕೊಂತೀವಿ. ಓಕೆ, ಅದು ಸ್ವಲ್ಪ ಗಲೀಜಿದೆ, ಲೀವ್ಸ್ ತೊಳೆದು ಆಮೇಲೆ ಒಣಗಿಸ್ಬೇಕು. ಸೈಡ್ ಬಾ. ಈಗ ಇದಕ್ಕೆ ನಾನು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಕಾರ್ನ್ಫ್ಲೋರ್. ಇದಕ್ಕೆ ಕಾರ್ನ್ ಫ್ಲೋರ್ ಜಾಸ್ತಿನೇ ಹಾಕೋತೀನಿ. ಇದಕ್ಕೆ ಇದೊಂದೇ ಐಟಮ್ ಹಾಕೋತೀನಿ, ಯಾವುದೇ ಎಕ್ಸ್ಟ್ರಾ ಐಟಮ್ಸ್ ಹಾಕಲ್ಲ. ಸೊ ಹಾಗಾಗಿ ಈಗ ಇದನ್ನು ಸ್ವಲ್ಪ ಸಾಲ್ಟೇ ಮರ್ತ್ಬಿಡ್ತೀನಿ ನಾನು. ಜೀರಿಗೆ ಕೂಡ ಹಾಕೋಬೋದು, ಜೀರಿಗೆನೂ ಹಾಕೋತೀನಿ ನಾನು. ಅವರೇನು ಜೀರಿಗೆ ಆ್ಯಡ್ ಮಾಡಿರಲಿಲ್ಲ. ಸ್ವಲ್ಪ ಸಾಲ್ಟ್, ಜೀರಿಗೆ ಏನು ಹೆಂಗ್ ಗೊತ್ತಾಗುತ್ತೆ ಅದೇ ಜೀರಿಗೆ ಇದೇ ಜೀರಿಗೆ ಅಂತ? ಹೆಂಗ್ ಗೊತ್ತಾ? ಈಗ ನಾನೇ ನಿಮ್ಮಮ್ಮ ಅಂತ ಹೆಂಗ್ ಗೊತ್ತಾಗುತ್ತೆ ನಿನಗೆ? ಹಂಗೇನೆ ಇದು ಗೊತ್ತು, ಯಾಕಂದ್ರೆ ನಾನು ನೀನು ಅದೇಂದಾನೆ ತಾನೇ ಹುಟ್ಟಿದ್ದು. ಇದು ಈಗ ನಿನಗೆ ಇದೇ ಹೆಸರು ಗೊತ್ತಾಗಲ್ಲ ಜೀರಿಗೆ ಅಂತ. ಇದೀಗ ಒಂದ್ಸಲ ನಾವು ಚಿಕ್ಕದ್ರಿಂದ ನೋಡ್ತಾನೆ ಇರ್ತೀವಿ ಜೀರಿಗೆ ಅಂತ. ಸೊ ಇದು ಜೀರಿಗೆ, ಈ ಜೀರಿಗೆ ಅಂತ. ಆ ಬ್ಲ್ಯಾಕ್ ಕಲರ್ ಇದೆಲ್ಲ ಅದು ಮತ್ತೆ ಕಾಫಿ ಪುಡಿ ಸೇಮ್ ತಾನೆ? ಇದಾ ಒಂಥರ ಪುಡಿ ತರ ಇದು ಟೀ ಪೌಡ್ರು ಸೇಮ್. ಆದ್ರೆ ಹೆಂಗ್ ಗೊತ್ತಾಗುತ್ತೆ ಅಂತನಾ? ತಿನ್ನೋ ವಸ್ತು ಗೊತ್ತಾಗಲ್ವಾ? ನಾ ತಿನ್ನೋ ವಸ್ತು ಹೆಂಗಿರುತ್ತೆ ಅಂತ ನೀನು ದೊಡ್ಡಾಗ್ತಾ ಗೊತ್ತಾಗುತ್ತೆ. ಈ ತರದ್ದೇ ಅಜ್ಜಿದೆಲ್ಲ ಗ್ರೀನ್ ಡಿಫ್ರೆನ್ಸ್ ಇದೆಯಲ್ಲ, ಈ ಸ್ವಲ್ಪ ಗ್ರೀನ್, ಇದು ಈ ತರ ಇದೆ. ಇದು ಸೋಂಪು ಕಾಳು, ಇದು ಜೀರಿಗೆ ಅಷ್ಟೇ. ನಂಗೆ ಎಷ್ಟನೇ ಬರಲ್ಲ. ನೀನು ದೊಡ್ಡಾಗ್ತಾ ಗೊತ್ತಾಗುತ್ತೆ. ಅರ್ಶಿನ ಗೊತ್ತು, ಕಡಲೆ ಗೊತ್ತು, ಕಡಲೆ ಬೀಜ ಗೊತ್ತು, ಆಮೇಲೆ ಇನ್ನೇನು ಗೊತ್ತು? ಜೀರಿಗೆ. ಜೀರಿಗೆ ಗೊತ್ತೇ ಆಗಲ್ಲ, ಅದು ಹೆಂಗೆ ಗೊತ್ತಾಗುತ್ತೆ ನಿನಗೆ ಅಂತ ಇದೆ? ನೋಡಿದ ತಕ್ಷಣ ಅದೇ ಜೀರಿಗೆ. ಸಾಸಿವೆ, ಇದಲ್ವಾ ಮೆಣಸು ಇದು ಮೆಣಸು ಅಂತ ಗೊತ್ತಿಲ್ವಾ? ಪೆಪ್ಪರ್ ಅಂತ. ಸಾಸಿವೆ ಅಂದ್ರೆ ಅದು ಒಗ್ಗರಣೆಗೆ ಹಾಕ್ತೀವಲ್ಲ ಸ್ಟಾರ್ಟಿಂಗ್ ಫಸ್ಟು. ಮೊಸರು ಹೊರ್ಕಂತ ಎಲ್ಲ ಒಗ್ಗರಣೆಗೂ, ಮೊಸರು ಮಾತ್ರ ಅಲ್ಲ, ಎಲ್ಲದಕ್ಕೂ ಹಾಕ್ತೀವಿ. ಆಮೇಲೆ ಅಷ್ಟೇ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟೇ ಗೊತ್ತಿರೋದು. ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡಿರೋದನ್ನು ಸ್ಲ್ಯಾಬ್ ಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಇದ್ರ ಮೇಲೆ ಇದು ಮಿಕ್ಸ್ ಮಾಡ್ಕೊಂಡಿರೋದನ್ನ ಹಾಕೋಣ. ಇದನ್ನು ಚಪಾತಿ ಹಿಟ್ಟು ಇದು ಮಾಡ್ಕೊತೀವಲ್ಲ ಆ ಥರ ಹೊತ್ಕೋಬೇಕು. ಹಿಂಗೆ ಇದನ್ನು ಹೊತ್ಕೊಳ್ಳೋದು ಹಿಂಗೆ. ಈಗ ಇದು ಡೈ ತರಿಸಿದ್ದೆ ಬೇಕ್ರಿಯಿಂದ. ಇದು ಬಿಸ್ಕೆಟ್ ಮಾಡೋ ಡೈ. ತುಂಬ ವೆರೈಟಿ ಡೈಗಳಿದ್ದಾವೆ. ಡಿಸೈನು ನಾನು ರೌಂಡ್ ಶೇಪ್ ತರಿಸಿದ್ದೆ. ಅವ್ರು ಶಾಕುಲ್ ಕಟ್ ಮಾಡಿದ್ರು. ನಾನು ಡೈ ಇದೆಲ್ಲ ಯೂಸ್ ಮಾಡ್ಕೊಳ್ಳೋಂಥ ಡೈ ತರಿಸಿದೆ. ಈಗ ಈ ಡೈಯಿಂದ ಕೆಳಗಡೆ ತೋರಿಸ್ತಾವೆ.
ಈ ರೀತಿ ತೆಗೆದಿಟ್ಕೊಳ್ಳೋಣ. ಒಂದು ನಿಮಿಷ ತಟ್ಟೆ ತಗೋತೀನಿ. ನಮ್ಮ ಅಪ್ಪನ ಕೊಟ್ಟಿದ್ರೆ ಹಿಂಗೆ ಟಕ್ 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 ಅಂತ ಎಲ್ಲ 5 ನಿಮಿಷ ಮಾಡ್ತು ಟಕ್ 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 ಅಂತ. ಹೌದು, ಬಿಸ್ಕೆಟ್ ಮಾಡ್ತಾನೆ. ತುಂಬ ಈಸಿನೇ, ಏನು ಜಾಸ್ತಿ ಐಟಮ್ಸೇ ಹಾಕಂಗಿಲ್ಲ ಇದಕ್ಕೆ. ಬರೀ ಆಲೂಗಡ್ಡೆ, ಹಸಿಮೆಣ್ಸಿಕಾಯಿ, ಕಾರ್ನ್ಫ್ಲೋರ್ ಅಷ್ಟೇ. ನೋಡೋಣ ಹೆಂಗೆ ಬರುತ್ತೆ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಲ್ವಾ. ನಾನು ಅದನ್ನು ಫಸ್ಟ್ ಟೈಮೇ ತಿಂದಿದ್ದದೇನೋ ಗ್ರೀನ್ ಕಲರ್ ಇತ್ತು. ನಾನು ಪಾಲಕ್ ಅಂತ ಅನ್ಕೊಂಡೆ. ಯಾವುದು ಸಾಂಬಾರಾ? ಅದು ಗಣಕೆ ಸೊಪ್ಪಿನ ಸಾಂಬಾರು. ಗಣಕೆ ಸೊಪ್ಪಿನ ಸಾಂಬಾರು ಈ ಟೈಮಲ್ಲಿ ಒಳ್ಳೇದು. ಪಾಲಕ್ ಪನ್ನೀರ್ ಮಾತ್ರ ಸಖತ್ತಾಗಿತ್ತು. ಅದಕ್ಕೆ ನಂಗೆ ಇನ್ನೂ ನೆನಪು ಬರುತ್ತೆ. ಹೋಟ್ಲಿಂದ ಸಖತ್ತಾಗ್ಬಿಟ್ಟಿತ್ತು. ಹೋಟ್ಲೆಲ್ಲ ಅಷ್ಟು ಚೆನ್ನಾಗಿ ಮಾಡೋದು. ನಂಗೆ ಹಂಗೆ ತಿನ್ನೋಣ ಅನ್ನಿಸ್ತಾ ಇತ್ತು. ಒಂದು ರೌಂಡ್ ಎಣ್ಣೆ ಕೂಡ ಅಷ್ಟು ಮಾಡ್ತಿದ್ದೀನಿ. ಒಂದು ರೌಂಡ್ ಬಿಟ್ಟಾದ್ಮೇಲೆ ಇನ್ನೊಂದು ಸತಿ ಇದು ಮಾಡ್ಕೊಳ್ಳೋಣ. ಹಾಕುವ ಸಮಯ ಇದನ್ನ ಎಣ್ಣೆಗೆ ಹಾಕೋಣ. ಮೇಲ್ಗಡೆ ಎದೊಳ್ತೈತೆ ಅಂಟ್ಕೋತಾ ಇಲ್ಲ ಸದ್ಯ. ನಾನೆಲ್ಲ ಅಂಟ್ಕಿಟ್ಟು ಕೊಡ್ತಿದ್ದೀನಪ್ಪ ಅನ್ಕೋತಾ ಇದ್ದೆ. ಸಾಕು ಬಿಡಮ್ಮ. ಇನ್ನೂ ಇಡ್ಸಕ್ಕಣೋ ಅಂಟ್ಕೊಬಿಟ್ರೆ ಅದು ಅಂತ. ಅಂಟ್ಕೊಳ್ಳೋಣ. ಯಾಕೆ ಕೊಡು ಈಗ. ಇಲ್ಲ ಇರು, ಈಗ ಎತ್ತು ನೋಡ್ತೀನಿ ಹೆಂಗೆ ಕಾಣಿಸುತ್ತೆ ನೋಡು. ಗೊತ್ತಾಯ್ತಲ್ಲ. ಸಿ ಬಂದ್ಬಿಟ್ಟು ಓಡಿ ಚೆನ್ನಾಗಿ ಆಗ್ತೈತೆ. ಪಾನಿಪುರಿ ಥರ ಐತೆ ನೋಡಲ್ಲ. ಹಾಂ, ಅದು ಊದ್ಕೊಂಡಿದ್ದೆ. ಅಲ್ಲ, ಅವ್ರು ಮಾಡಿದಾಗಲೂ ಊದ್ಕೊಂಡೆ ಥರನೇ ಇದ್ದು. ಅವರು ಸ್ಕ್ವೇರ್ ಶೇಪ್ ಮಾಡಿದ್ರೆ ನಾನು ರೌಂಡ್ ಶೇಪ್ ಮಾಡಿದ್ದೀನಿ. ಪಾನಿಪುರಿ ಮಾಡ್ತಾ ಇದೀವಿ ನಾವು ಮನೇಲಿ. ಬೇಲ್ಪುರಿ ಮಸ್ತ್ ಸ್ಕ್ವೇರ್ ಶೇಪ್ ಮಾಡಬೇಕು. ಅದೇ ಫ್ಲವರ್ ತಿಂತೀವಲ್ಲ ಬೇಕಲ್ಲಿ. ನೋಡು ಎಷ್ಟು ಊದ್ಕೊಂಡಿದೆ. ನೆಕ್ಸ್ಟ್ ಫ್ಲವರ್ ತರ್ಸೋಣ ಬಿಡು. ಜಾಸ್ತಿ ಊದ್ಕೊಂಡಿರೋದಂದ್ರೆ ಅದೇನೆ ಇದು. ಅದೇ ನಾನೇ ತಿಂತೀನಿ. ಚೆನ್ನಾಗಿ ಬಂತು. ಸಕ್ಸಸ್ಫುಲಿ ಡನ್. ಮಾಡ್ಬಿಡೋದು ಏನು ಆಗಲ್ಲ. ಒಂದೊಂದು ಅಲೆ ಬೇಗ ಇದಾಗ್ಬಿಟ್ಟಿದೆ. ಇವಾಗ ಇನ್ನೊಂದು ಟಿಪ್ಗೋಸ್ಕರ ಈಸಿ ಹಿಂಗೆ ಹಾಕ್ಕೊಳ್ಳೋದು. ಇದ್ದು ಕೆಳಗಡೆ ಉಳ್ಕೊಬಿಡ್ತು. ಹಿಂಗೆ ಇಟ್ಕೊಳ್ಳೋದು. ಇದಿಲ್ಲ ಅಂದರೆ ಮನೇಲಿ ಸ್ಮಾಲ್ ಗ್ಲಾಸ್ ಇರುತ್ತಲ್ಲ, ಅದರಲ್ಲೂ ಈ ಥರ ರೌಂಡ್ ಶೇಪ್ ಮಾಡ್ಕೋಬೋದು. ಡೈಯೇ ಬೇಕು ಅಂತ ಏನಿಲ್ಲ. ಯಾವುದೋ ಗೇಟ್ ತೆಗೆದ್ರಲ್ಲ ಪಾಪ. ತಿನ್ಬೇಕಂತ ಅಪ್ಪನೇ ಅನ್ಸುತ್ತೆ. ತಿನ್ಯಾರು ಲೋಕೇಶ್ ಗೌಡ. ಲೋಕೇಶ್ ಗೌಡ, ನಾನು ನೋಡಿ ಏನು ಮಾಡ್ತಾ ಇದ್ದೀನಿ. ಸುಮ್ಮನೆ ಕುತ್ಕೊಳ್ಳೋ. ಹೆಂಗ್ ಮಾಡ್ತಾ ಇದ್ದೀನಿ ಲೋಕೇಶ್? ಆಯ್ತಾ? ನಿನ್ಗೋಸ್ಕರ ಅಂತ ಬೆಂದಿದೆ. ಸ್ವಲ್ಪ ಸುಮ್ನಿರಮ್ಮ. ಸುಡ್ತೈ ಸುಮ್ನಿರಮ್ಮ. ಮೇಲೆ ತಿಂದು ಬಂತೀನಿ ನೀನು. ಕೊಡೋಲೋಕೆ ಬೆಂದೈತೆ. ಎತ್ತಾಕ್ತೀನಿ. ತಟ್ಟೆ ಕೊಡು. ಬೆಂದೈತಾನೆ? ಚೆನ್ನಾಗಿದೆ, ಟೇಸ್ಟಿಯಾಗಿ. ಹಿಂಗೈತೆ. ಏನೊಂಥರ ಡಿಫ್ರೆಂಟ್ ಆಗಿದೆಯಲ್ಲ. ಓವರಾಗಿ ಆಡ್ಬೇಡ, ನೀಟಾಗಿ ಹೇಳು. ಆಲೂಗಡ್ಡೆ ಒಂಥರ ಟೇಸ್ಟ್ ಬರ್ತಾ ಇದೆ. ಆಲೂ ಚೆನ್ನಾಗಿದೆ. ಐ ಆಮ್ ಸೋ ಸಾರಿ. ಮೆಣಸಿನ್ಕಾಯಿ ಜಾಸ್ತಿ ಬರ್ತಾ ಇದೆ ನನಗೆ. ಮೆಣಸಿನ್ಕಾಯಿ ಜಾಸ್ತಿ ಹಾಕಿಲ್ಲ ಕಣ. ಸ್ಪೈಸ್ ಇಲ್ಲದವ್ರು ತಿನ್ನೋಕ್ಕಾಯ್ತದ? ಇದು ಇಟ್ಕೊ ನಿಮಿಷ ಫೋನ್. ಇದು ಅದೇ ಟೇಸ್ಟ್ ಬರ್ತಾ ಇರೋದು. ನೀವು ಮೆಣಸಿನ್ಕಾಯಿ ತಿಂದಿರ್ತೀವಿ ಅದಕ್ಕೆ. ಯಪ್ಪ, ನೀನು ಕೆಮ್ಮಾಗಿದ್ರೆ ಫೋನ್ ಇಟ್ಬಿಟ್ಟು ಹೊಟ್ಟಬಿಡು. ಇಟ್ಬೇಡ ನನಗೆ. ಅಮ್ಮ ನೀನೇ ತೋರಿಸ್ತೆ. ಈಗ ಅವರ ಪಾಸ್ ಹತ್ರವಾಗ ತೋರಿಸು. ಇರೋ ಕೆಮ್ತಾನೆ ಅದೇ ಇರಲಿ. ಅಮ್ಮನೇ ತಳ್ಳಿದು. ಸಾಕೈತಿ. ಈಗ ನಾವು ಇದನ್ನ ಬಾರಿಸ್ತೀವಿ. ನೀವು ಇದನ್ನೆಲ್ಲ ನೋಡ್ಬಿಟ್ರೆ ಹೊಟ್ಟೆ ಹೊರ್ಕೋತೀರ. ಅದಕ್ಕೆ ನಾವು ಕಟ್ ಮಾಡ್ತಿದೀವಿ. ಸುಮ್ನಿರ. ಎಲ್ಲ ಖಾಲಿನೇ ಮಾಡ್ಬಿಟ್ಟ. ಎಷ್ಟು ಹಾಕ್ಲಿಕ್ಕೆ? ಬೇರೆಯವ್ರು ತಿನ್ಬೇಕಲ್ಲಿ. ಚೆನ್ನಾಯ್ತಾ? ಸಾಕು ತಿನ್ರಿ. ಫಸ್ಟ್ ತಿನ್ರಿ. ಗಣಕೆ ಸೊಪ್ಪಿನ ಸಾರು ಹಿಂಗಿತ್ತು. ಗಣಕೆ ಸೊಪ್ಪಿನ ಸಾರು ಸಖತ್ತಾಗಿತ್ತು.
ಪೊಟ್ಯಾಟೊ ಸ್ನ್ಯಾಕ್ಸ್ ತಿಂದು ಊಟ ಮಾಡಿ ಈಗ ನೈಟ್ ಡಿನ್ನರ್ಗೆ ನಾವು ಇಲ್ಲೇ ಒಂದು ಹೊಸದಾಗಿ ಹೋಟ್ಲ್ ಓಪನ್ ಆಗಿದೆ ಆದಿತ್ಯ ಅಲ್ವಾ ಆದಿತ್ಯ ಅದನ್ನು ನೆನ್ಪಿಟ್ಕೊಂಡು ಸ್ಕೂಲಲ್ಲಿ ಬುಕ್ಕಲ್ಲಿ ಏನು ನೆನಪಿರಲ್ಲ ಇದೆಲ್ಲ ಚೆನ್ನಾಗಿ ನೆನಪಿರುತ್ತಲ್ಲ ನಿಮಗೆ ಈಗ ಅವ್ರಪ್ಪ ಹಿಂಸೆ ಮಾಡ್ದ ಅವ್ರಪ್ಪ ನನಗೆ ಫ್ರೀ ಇಲ್ಲ ನೀವು ಹೋಗಿ ಬನ್ನಿ ಅಂತ ಅದು ಹೇಳಿದ್ರು ನನ್ನಿಂದ ನಾನು ವಿನ್ನರ್ ಆಗ್ಬಿಟ್ಟಿದ್ದೀನಿ. ಈಗ ಅಪ್ಪ ಬಂದಿಲ್ಲ ಬೇಡ ಕಣ ನೆಕ್ಸ್ಟ್ ವೀಕ್ ಹೋಗೋಣ ಅಂದ್ರೆ ಕೇಳ್ತಿಲ್ಲ ಹೋಗೋಣ ಅಂತ ಹೇಳಿ ಅಮ್ಮ ಒಂದ್ ಕಂಡೀಷನ್ ಹಾಕಿತ್ತು ಚಾಲೆಂಜ್, ಅಪ್ಪ ಯಾರು ಹೇಳಿದ್ರೆ ಒಪ್ಕೊಳ್ಳುತ್ತೆ ಅಂತ. ನಾನು ಹೇಳಿದ್ಕೆ ಒಪ್ಕೊತ ಅಮ್ಮ ನಾನು ಸೋತು ಹೋಗೋದ್ ಬೇಡ ಅಂದ್ರೆ ಅವ್ರು ಬೇಡ ಅಂತಾನೆ ಹೋಗಿ ಹೇಳ್ತಿದ್ದು ಇಲ್ಲ ಮಕ್ಳು ಹೇಳ್ತವ್ರೆ ಹೋಗು ಅಂತ ಅಂತ ಅಷ್ಟೇ. ಈಗ ಹೊರಗಡೆ ಡಿನ್ನರ್ಗೆ ಹೋಗ್ತಾ ಇದೀವಿ ಹೊಸ ಹೋಟ್ಲಲ್ಲಿ ಟೇಸ್ಟ್ ಹೇಗಿರುತ್ತೆ ಅಂತ. ಡೇಟ್ ವಿತ್ ಮೈ ಕಿಡ್ಸ್ ಪಾಪ ಡೇಟ್ ವಿತ್ ಮೈ ಹಸ್ಬೆಂಡ್ ಆಗ್ಬೇಕಾಗಿತ್ತು, ಅವ್ರು ಬಿಸಿ ಅಂತ ಬರ್ತಾ ಇಲ್ಲ. ಇನ್ನೊಂದ್ಸಲ ನಾನು ಇಬ್ರೆ ಹೋಗ್ತೀವಿ. ಅಮ್ಮ ಮೋಸ ನೀನು ಮತ್ತೆ ಅಪ್ಪ ಒಂದ್ ಹೋಟ್ಲಿಗೆ ಅದು ನೆಕ್ಸ್ಟ್ ವೀಕ್ ಆದಿತ್ಯ ಎಲ್ವನ್ಗೂ ಕೊನೆಗೂ ಬಂದೇ ಬಿಟ್ವಿ. ನಮ್ಮಮ್ಮ ಈ ಟ್ರಾಫಿಕ್ ಅಲ್ಲಿ ಓಡಿಸಿದ್ದಾರೆ. ಸಿಟಿ ಒಳಗಡೆ ಹೋಗಿಲ್ಲ ನಾವು ಯಪ್ಪ ನನಗೆ ಎಂದು ತುಂಬಾ ಭಯ ಆಗಿತ್ತು, ಆದರೂ ಸ್ವಲ್ಪ ಜೀವವನ್ನು ಹಿಡ್ಕೊಂಡು ಮಾತಾಡೋ ಬದ್ದು ಬಿಡ್ತೀನಿ ಜಾಡ್ಸಿ ನಿನಗೆ. ನೋಡಿ ಗೈಸ್ ಬೈತಿದ್ದಾರೆ. ನಾವು ರೀಚ್ ಆದ್ವಿ ಹತ್ರ ಒಂದೇ ಒಂದು ನಿಮಿಷ ಅಷ್ಟೇ. ಹೊಸ್ದಾಗಿ ಓಪನ್ ಆಗಿರೋದಕ್ಕೆ ಫುಲ್ ಜಿಗ ಅಂತ ಐತೆ. ಬಾ ಪೂರ್ವಿಕ್, ಏನಾಗಲ್ಲ ಬರ ಮೇಲೇನು ಇದೆ ಅಂದ್ರೆ ಬಾ ಪೂರ್ವಿಕ್ ಪ್ಲೀಸ್ ಇಲ್ಲ ಇರೋದು English was good. ಆರ್ಡ್ರ್ ಮಾಡಿಬಿಟ್ಟು ಪ್ಲೇಟ್ ಒರೆಸ್ತಾ ಇದೀವಿ ಈಗ. ಪ್ಲೇಟ್ ಹೊಸದಾದ್ರಿಂದ ಪ್ಲೇಟ್ ನೀಟಾಗಿ ಆರ್ಡರ್ ಮಾಡಿದ್ದೀವಿ ಈಗ ಬರೋಕ್ಕೆ. ಪಾಪ ನೀನು ತುಟ್ಟಿ ಹೊಡೆದೈತೆ, ನೀನು ವ್ಯಾಸ್ಲಿನ್ ಹಾಕೋಬೇಕು, ಹಾಕೊಳ್ಳಲ್ಲ ಸೋಂಬೇರಿ. ಆರ್ಡರ್ ಮಾಡಿದ್ದೀವಿ 2 ರೋಟಿ, 1 ಮಶ್ರೂಮು, 1 ಪನ್ನೀರು, ನೀನು ಸ್ವಲ್ಪ ಇದು ಚಳಿ ಅದ ನೂಡಲ್ಸ್, ಐಸ್ ಕ್ರೀಮ್, ಚಿಕನ್ 65 ಎಲ್ಲ ಅದಕ್ಕೆ ನನಗೆ ನಾನೇ ಆಗತ್ತೀನಿ ಬೇಡ ಟೆನ್ಷನೇ ತಗೊಳ್ಳಲ್ಲ. ಇಲ್ಲಿಡು ನನಗೆ ಚಿಕನ್ 65. ದಿಸ್ ಈಸ್ ಚಿಕನ್ 65. ವಾಟ್ ಇದು ಐ ಡೋಂಟ್ ನೋ. ಇಷ್ಟಪಟ್ಟಿಗೆ ಮಾತ್ರ ನೂಡಲ್ಸ್ ಬಂತು. ನೀನು ಹೇಳೋ ಜ್ವರ ಕೇಳಿಸ್ತಾರೆ ತಮ್ಮ ಇಷ್ಟಪಡ್ತಾರೆ ಆಡ್ಬೇಡ ಸುಮ್ತಿನ. ಪರವಾಗಿಲ್ಲ ಇಲ್ಲ ಚೊಕ್ಕೆ ಇಲ್ಲೇನೋ ನಾವು ಥ್ಯಾಂಕ್ಸ್ ಪ್ಲೀಸ್. ಮಶ್ರೂಮ್ ನೀನು ಫಸ್ಟ್ ಅದು ತಿನ್ಬಿಟ್ಟು ಆಮೇಲೆ ತಿಂತ್ಯಾ? ಇದು ಲೋಕೇಶ್ಗೆ 1 2 ಪರೋಟ ಪಾರ್ಸೆಲ್ ತೊಗೊಂಡು ಲೋಕೇಶ್ಗೂ ಜಯರಾಮ್ಗೂ ಈಗ ಹೋಗ್ತಾ ಇದ್ವಿ. ಇಲ್ಲ ಮನೆ ಇಟ್ಕೋ ಪಾರ್ಸೆಲ್ ಇಟ್ಕೋ, ಫೋನ್ ಇಲ್ಲ. ಬಂದ ಅಣ್ಣ. We are leaving the Aditya. Great, that's why we are visiting. That why we will come next week. Bye Aditya Elvan. Bye. ನೀವು ಅಪ್ಪ ಮನೆಗೆ ಹೋದ್ರಾ? ಇದಿಲ್ಲ ಕೊಡ್ಲಾ ಮನೆಗೆ ಕೊಡ್ಲಾ? ಪರೋಟ ಇದೆ, ಮಶ್ರೂಮ್ ಇದೆ. ನನಗೆ ಪನ್ನೀರ್ ಟಿಕ್ಕಾ ಇಷ್ಟ ಆಗಿಲ್ಲ, ನಮಗೇನೋ ಒಂಥರ ಇವೆ ಅನ್ಸುತ್ತೆ. ಚಿಕನ್ 65 ತಂದಿದ್ದೀವಿ. ಬಾಯಿಗೆ ಕೊಟ್ಟಿಲ್ಲ ಅಂತ ಇಲ್ಲ ಎತ್ಕೊಂಡು ಬಂದಿದ್ದು ಇಷ್ಟೊಂದು ನಾವು ಪನ್ನೀರ್ ಟಿಕ್ಕಾ ಪೂರಿ ಸರಿಯಾಗಿ ತಿನ್ನಲಿಲ್ಲ, ನಾವು ಸರಿಯಾಗಿ ತಿನ್ನಲಿಲ್ಲ. ಎಷ್ಟು ಬಿಲ್ ಆಯ್ತು ಅಂತ ಕೇಳಲೇ ಇಲ್ಲ. 950 ಆಯ್ತು ಅಷ್ಟೇ. ಅಂದ್ರೆ ಈಗ ಪಾರ್ಸೆಲ್ ಸೇರಿಸಿದ್ರೆ 4 ರೋಟಿ, 1 ಮಶ್ರೂಮ್ ಗ್ರೇವಿ ಚೆನ್ನಾಗಿತ್ತು ಆ್ಯಕ್ಚುಲಿ. ಪನ್ನೀರ್ ಟಿಕ್ಕಾ ಒಂದು, 2 ಚಾಕ್ಲೇಟ್ ಐಸ್ ಕ್ರೀಮು, 1 ವಾಟರ್ ಮೆಲನ್ ಜ್ಯೂಸು, ಅಷ್ಟೇ. ನೂಡಲ್ಸ್ ಒಂದು ರೋಟಿ 4 ಪಾರ್ಸೆಲ್ ಸೇರಿ. ಅದ್ರಲ್ಲಿ 2 ರೋಟಿ ನಾನು ತಿಂದೆ, 1 ಅಮೂಲು ತಿಂದು, ಪೂರಿ ತಿನ್ನಲೇ ಇಲ್ಲ, ಒಂದು ಬರೀ ನೂಡಲ್ಸ್ ತಿಂದ. ಹಾಗಾಗಿ ಪಾರ್ಸೆಲ್ ತಂದ್ವಿ. ಅಲ್ಲಿ ರೋಟಿ 2.5 ಐತೆ. ಹೋಗಿ ಬಂದು ನೀನು ಬಂದಿರೋ ಚೆನ್ನಾಗಿರೋದು. ಪೂರ್ವಿ ಕೇಳ್ತಿದ್ದೆ, ಅಪ್ಪ ಏನಿಲ್ಲ ಕಸ್ಟಮರ್ ಇಲ್ಲ ಸುಮ್ಮನೆ ನಿಂತೈತೆ ಆದರೂ ಬರಲಿಲ್ಲ ಅಂತ.
ನೋಡಿ ನಾವು ಅದೇ ಹೇಳ್ತೀವಿ ಒಳಗಡೆ ಕೆಲಸ ಇರ್ಬೋದು ಅಂತ. ಏಯ್ ಪೂರ್ವಿಕ್ ಬಂದು ಕುತ್ಕೊಂಡು ಓದಿದ್ರೆ ಸರಿ, ಬಂದ ತಕ್ಷಣ ಫೋನ್ ಇಟ್ಕೊಂಡು ಕೂತವ್ರೆ ಇಷ್ಟೊತ್ತವರೆಗೂ ಎಂಜಾಯ್ ಮಾಡ್ಬಿಟ್ಟು.